ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು, ರಾಷ್ಟ್ರೀಯ ಉಪಾಧ್ಯಕ್ಷರು, ರಾಜ್ಯಸಭಾ MP ಆಗಿರುವಂತಹ ನಾಗರಾಜರವರು ಮತ್ತು ನಮ್ಮೆಲ್ಲ ಶಾಸಕರು ಒಂದು ವಿಶೇಷ ಸಭೆಯನ್ನ ನಾವು ಕರೆದಿದ್ದೇವೆ. ಅಕ್ಟೋಬರ್-ನವೆಂಬರ್ನಲ್ಲಿ ನಡೆಯುವಂತಹ ಆಗ್ನೇಯ ಪದವೀಧರ ಕ್ಷೇತ್ರ, ಪಶ್ಚಿಮ ಪದವೀಧರ ಕ್ಷೇತ್ರ ಮತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಯ ಪ್ರಮುಖರುಗಳ ಒಂದು ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ. ಹೇಗಾದ್ರೂ ಮಾಡಿ ನಾವು ಮತ್ತೆ ಚುನಾವಣೆನ ನಾವು ಗೆಲ್ಲೇಬೇಕಾಗ್ತದೆ. ಮೂರು ಕಡೆನೂ ಕೂಡ ನಾವು ಸಿಟ್ಟಿಂಗ್ MLC ಇದ್ದಾರೆ. ಯಾವ ರೀತಿ ನಾವು ರಣತಂತ್ರವನ್ನ ರೂಪಿಸ್ಬೇಕು, ಚುನಾವಣೆ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಸಂಘಟನೆಯನ್ನ ಜೋಡಿಸ್ಬೇಕು ಅಭ್ಯರ್ಥಿಗಳಿಗೆ, ಎಲ್ಲಾ ವಿಚಾರ ಇಟ್ಕೊಂಡು ಸಭೆಯನ್ನ ನಾವು ಕರೆದಿದ್ದೇವೆ. ಚರ್ಚೆ ನಡೀತಾ ಇದೆ. ಹೇಳಪ್ಪ ಸರ್, ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ ಸರ್ ಬೆಳಗ್ಗೆಯಿಂದ. CM ಜೊತೆ ಮಾತುಕತೆಯನ್ನು ಸಹ ನಡೆಸಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಆದ್ರೆ ಈಗ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದೆಲ್ಲ ಕಲ್ಪಿತ ಸುದ್ದಿಗಳು ಅಂತ. ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಕೊಡ್ತಾರೋ, ನಾಳೆ ರಾಜೀನಾಮೆ ಕೊಡ್ತಾರೋ, ನೀವು ತಿಂಗಳು ಬಿಟ್ಟು ರಾಜೀನಾಮೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನಾಗೇಂದ್ರ ಅವರು, ಯಾವ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡಿರುವಂತ ಈ ಹಗರಣದಲ್ಲಿ ಪ್ರಮುಖ ಆರೋಪಿ, ಇಡೀ ಚಾರ್ಜ್ ಶೀಟ್ ಅಲ್ಲೂ ಕೂಡ ಅವ್ರ ಹೆಸರು ಉಲ್ಲೇಖ ಆಗಿದೆ. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು, ಬೋವಿ ಸಮಾಜದ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಡೆತ್ ನೋಟ್ ಅಲ್ಲೂ ಕೂಡ ಅಂದಿನ ಸಚಿವರು ನಾಗೇಂದ್ರರವರ ಮೌಖಿಕ ಆದೇಶದ ಮೇರೆಗೆ ಈ ಹಣವನ್ನ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಮಾಡಿದ್ದೇವೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ. ಡೆತ್ ನೋಟ್ ಅಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚಿತವಾಗಿ ಒಂದು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಮಹತ್ವ ಎಷ್ಟಿರ್ತದೆ ಅಂತ ನಿಮ್ಗೆಲ್ರೂ ಕೂಡ ಗೊತ್ತಿದೆ. ನಾ ಎಲ್ಲಿ ತನಕ ಹೇಳ್ತೇನೆ ಅಂತ ಹೇಳಿದ್ರೆ, ನಾಗೇಂದ್ರ ಅವರು ತನಿಖೆ ನಡೀತಾ ಇದೆ, ಅವರ ನಿರಪರಾಧಿ ಅಂತೇಳಿ ರುಜುವಾತಾದ್ರೆ ಆಮೇಲೆ ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಕೊಳ್ಳಿ. ನಾನು DK ಶಿವಕುಮಾರ್ ಅವ್ರಿಗೂ ಕೂಡ ಹೇಳ್ತೇನೆ, ಅವರು ಪ್ರಾಮಾಣಿಕರು ಅಂತೇಳಿ ಏನಾದ್ರು ಪ್ರೂವ್ ಆದ್ರೆ ಅವ್ರು ಮುಖ್ಯಮಂತ್ರಿ ಮಾಡ್ಲೇಬೇಕಾದ್ರೆ, ಮಂತ್ರಿಗಳ ಮುಖ್ಯಮಂತ್ರಿ ಮಾಡ್ಲಿ, ನಮ್ಗೇನೋ ತಕರಾರಿಲ್ಲ. ಇಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಎತ್ತಿರುವಂತಹ ಪ್ರಶ್ನೆ ಬಹಳ ಗಂಭೀರವಾಗಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರುವಂತಹ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕಿಂತ ಭ್ರಷ್ಟರನ್ನ ಮುಂದುವರಿಸಬಾರದು. ಕ್ಯಾಬಿನೆಟ್ ಇಂದ ತತ್ಕ್ಷಣ ಕೈ ಬಿಡಬೇಕು. ಇದರ ಸದನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ, ಅಧಿವೇಶನ ಪ್ರಾರಂಭ ಆಗುವ ಮುಂಚೆನೂ ಕೂಡ ಹೇಳಿದ್ದೇವೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಆಗಬೇಕು, ಬರದ ಬಗ್ಗೆ ಚರ್ಚೆ ಆಗಬೇಕು, ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು, KPSC ಹಗರಣದ ಬಗ್ಗೆ ಚರ್ಚೆ ಆಗಬೇಕು. ಇಷ್ಟೆಲ್ಲ ಸಮಸ್ಯೆಗಳು ಚರ್ಚೆ ಆಗಬೇಕು. ಅಧಿವೇಶನದಲ್ಲಿ ರಾಜೀನಾಮೆ ತೆಗೆದುಕೊಳಪ್ಪ ಅಂತೇಳಿ ಮುಖ್ಯಮಂತ್ರಿಗೆ ಹೇಳಿದ್ರೆ ಬಂಡತನದಿಂದ ಅವರು ಮರಿತಾ ಇದ್ದಾರೆ. ಅಧಿಕಾರದ ಮದದಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದ್ದಾರೆ. ಈ ಮದವನ್ನ ಇಳಿಸ್ತಕ್ಕಂಥ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಗುರವಾಗಿ ತೆಗೆದುಕೊಳ್ಬೇಡಿ ನಮ್ಮ ಹೋರಾಟವನ್ನ. ಸದನದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಗುಂಡಾಗಳು ಅಂತ ಹೇಳ್ತೀರ ನೀವು. ನಮಗೆ ದಲಿತರ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ JDS ನಾವು ಗುಂಡಾಗಳು ಅಂತ ಹೇಳ್ತೀರಾ. ದಲಿತರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಏನು 187 ಕೋಟಿ ಹಣ ಲೂಟಿ ಆಗಿದೆ, ವಾಪಸ್ ಹಣ ಬರಬೇಕು, ಆ ಸಮುದಾಯಕ್ಕೆ ಸೇರ್ಬೇಕು ಹಣ ಅಭಿವೃದ್ಧಿಗೋಸ್ಕರ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡಕ್ ತಯಾರಿದ್ದೇವೆ. ಮತ್ತೊಂದು ಮಾತನ್ನು ಹೇಳ್ತೇನೆ, ನಾಗೇಂದ್ರ ಈಗಿರ್ತಕ್ಕಂಥ ಸಚಿವರೇನಿದ್ದಾರೆ ಇದು ಸಣ್ಣ ಮೀನು ಮಾತ್ರ, ಬಹಳ ಸಣ್ಣ ಮೀನು ಇವರು. ಬಹಳ ದೊಡ್ಡ ದೊಡ್ಡ ಮೀನುಗಳು ಇನ್ನೂ ಕೂಡ ಹಿಂದೆ ಉಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.